ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಅಮೂಲ್ಯ ಅಭಿರುಚಿ ವಿಡಿಯೋಗೆ ಸ್ವಾಗತ. ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಬೆಂಡಿ ಶಾಲು ಫ್ರೈ. ಈ ಥರ ಮಾಡಿದ್ರೆ ಇದು ಅನ್ನದ ಜೊತೆ ಚಪಾತಿಗೆ ಎಲ್ಲ ಸೂಪರಾಗಿರುತ್ತೆ. ಈ ಥರ ಬಿಸಿ ಅನ್ನ ಮಾಡಿಕೊಂಡು ತುಪ್ಪದ ಜೊತೆ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಟ್ರೈ ಮಾಡಿ ಹೇಳ್ತೀರಾ. ಅಷ್ಟು ಚೆನ್ನಾಗಿ ಬರುತ್ತೆ ಇದು ಟೇಸ್ಟು. ಇದೇ ಥರ ಟ್ರೈ ಮಾಡಿ ಫ್ರೆಂಡ್ಸ್. ಹೀಗೆ ಒಳ್ಳೊಳ್ಳೆ ವಿಡಿಯೋ ಬೇಕಂದರೆ ತಪ್ಪದೇ ಕಮೆಂಟ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನಾನಿಲ್ಲಿ ಬೆಂಡೆಕಾಯಿನ ಕ್ಲೀನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಸೈಡು ಕಟ್ ಮಾಡಿ ತೆಕ್ಕೊಂಡು ನೆಕ್ಸ್ಟು ಇವಾಗ ಇದನ್ನು ಮಧ್ಯಕ್ಕೆ ಈ ಥರ ಪೀಸ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ, ಜಾಸ್ತಿ ಫುಲ್ ಓಪನ್ ಮಾಡ್ಕೋಬೇಡಿ, ಅದು ಓಪನ್ ಆಗಿಬಿಡುತ್ತೆ. ಮಧ್ಯ ಮಾತ್ರ ಒಂದು ಸ್ವಲ್ಪ ಈ ಥರ ಕಟ್ ಮಾಡಿ ಎತ್ತಿಟ್ಕೋಬೇಕು. ನಾನು ನೋಡಿ ಇವಾಗ ಎಲ್ಲ ಬೆಂಡೆಕಾಯಿನೂ ಇದೇ ಥರ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಈ ಥರ ಓಪನ್ ಮಾಡಿ ಅದು ಒಳಗಡೆ ಫಿಲ್ ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ. ಆವಾಗ ಅದು ಟೇಸ್ಟು ಚೆನ್ನಾಗೇ ಇಟ್ಕೊಂಡಿರುತ್ತೆ. ಇದೇ ಥರ ಎಲ್ಲನೂ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಇವಾಗ ಒಂದು ಬಾಣಲೆ ಇಟ್ಕೊಂಡು ಇದಕ್ಕೆ ನಾವು ಎಷ್ಟು ಮಾಡ್ತೀವೋ ನೋಡಿಕೊಂಡು ಕಡಲೆ ಬೀಜನ ಹಾಕ್ಕೋಬೇಕು. ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಕಡಲೆ ಬೀಜನ ಚೆನ್ನಾಗೆ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದು ಕಡಿಮೆ ಉರಿಲೇ ಮಾಡ್ಕೋಬೇಕು, ತುಂಬ ಕ್ರಿಸ್ಪಿಯಾಗಿ ಬರಬೇಕು. ಈ ಥರ ಕಡಿಮೆ ಉರಿಲೇ ನಿಧಾನಕ್ಕೆ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಒಂದು ಪ್ಲೇಟಲ್ಲಿ ತಣಿಲಿಕ್ಕೆ ಬಿಟ್ಟಿದ್ದೀನಿ. ಇದನ್ನು ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಇವಾಗ ಬೆಳ್ಳುಳ್ಳಿನ ಒಂದು 4-5 ಎಸಳು ಸಿಪ್ಪೆ ತೆಗೆದು ಅದನ್ನು ಚೆನ್ನಾಗಿ ಜಜ್ಜಿ ತೊಗೊಂಡಿದ್ದೀನಿ. ಮತ್ತು 1 ಸ್ಪೂನಷ್ಟು ಧನಿಯಾ ಪೌಡರ್, ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್, ನಿಮಗೆ ಖಾರ ಹೇಗೆ ಬೇಕೋ ನೋಡಿ ಹಾಕ್ಕೊಳ್ಳಿ. ಮತ್ತು ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲೇ. ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿದ ಮೇಲೆ ಇದನ್ನು ನಾವು ಬೆಂಡೆಕಾಯಿನ ಓಪನ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದರೊಳಗಡೆ ಈ ಮಸಾಲಾನ ತುಂಬ್ಕೋಬೇಕು. ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಒಳಗಡೆ ಫಿಲ್ ಮಾಡ್ಕೊಳ್ಳಿ. ಇದು ಈ ಥರ ಫಿಲ್ ಮಾಡೋದ್ರಿಂದ ಅದು ಫುಲ್ ಎಲ್ಲ ಕಡೆನೂ ಸೇರಿಕೊಂಡು ತುಂಬ ರುಚಿಯಾಗಿ ಬರುತ್ತೆ ಟೇಸ್ಟು. ನಾನು ಎಲ್ಲನೂ ಇದೇ ಥರ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ನೋಡಿ. ಈ ಥರ ಆದಷ್ಟು ಒಳಗಡೆ ಫಿಲ್ ಮಾಡಿ ಪ್ರೆಸ್ ಮಾಡಿ ಕ್ಲೀನಾಗಿ ಎಲ್ಲನೂ ಪ್ರೆಸ್ ಮಾಡಬೇಕು. ಆಚೆ ಏನು ಬರಬಾರ್ದು, ಆ ಥರ ಟೈಟಾಗಿ ಮಾಡ್ಕೋಬೇಕು. ಎಲ್ಲ ಬೆಂಡೆಕಾಯಿಗೂ ಇದೇ ಥರ ಫಿಲ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ನೋಡಿ. ಇವಾಗ ಆಗಿದೆ. ಈ ಥರ ಆಚೆ ಏನು ಬರಬಾರ್ದು, ಅದು ಪೌಡರು ಆ ಥರ ಕ್ಲೀನಾಗಿ ಎಲ್ಲನೂ ಫಿಲ್ ಮಾಡಿ ನೀಟಾಗಿ ರೆಡಿ ಮಾಡ್ಕೋಬೇಕು ನೋಡಿ. ಈ ಥರ ರೆಡಿ ಆದರೆ ಸಾಕು. ಇವಾಗ ಇದನ್ನು ಶಾಲು ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಈ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೋತಾ ಇದ್ದೀನಿ, ಒಂದು ಅರ್ಧ ಬೌಲಷ್ಟು. ನೀವು ಎಷ್ಟು ಬೆಂಡಿ ಫ್ರೈ ಮಾಡ್ತೀರಾ ನೋಡಿಕೊಂಡು ಹಾಕ್ಕೋಬೇಕು. ಇದು ಮುಳುಗಬಾರ್ದು, ಅರ್ಧಕ್ಕೆ ಮಾತ್ರ ಬೇಯೋ ಥರ ಎಣ್ಣೆನ ಹಾಕ್ಕೋಬೇಕು ನೋಡಿ. ಇವಾಗ ಸ್ವಲ್ಪ ಲೈಟಾಗಿ ಬಿಸಿಯಾದ ತಕ್ಷಣವೇ ನಾನಿವಾಗ ಬೆಂಡೆಕಾಯಿನೆಲ್ಲ ಇದರೊಳಗಡೆ ಫಿಲ್ ಮಾಡ್ಕೋತಾ ಇದ್ದೀನಿ. ಫಿಲ್ ಮಾಡಿಕೊಂಡು ಇದು ಸ್ವಲ್ಪ ಚೆನ್ನಾಗೇ ಡ್ರೈ ರೋಸ್ಟ್ ಮಾಡ್ಕೋಬೇಕು ನೋಡಿ. ಇದನ್ನು ಉಲ್ಟಾ ಮಾಡಬಾರ್ದು, ಇದೇ ಥರ ಸೈಡಿಂದ ಮಾತ್ರ ಬೇಯಿಸ್ಕೋಬೇಕು. ಬೇಕಂದರೆ ಮೇಲೆ ಡಕ್ಕನ್ ಮುಚ್ಚಿದ್ರು ಅದು ಎಲ್ಲ ನೀರು ಬಿಟ್ಕೊಂಡು ಬಿಡುತ್ತೆ, ಮುಚ್ಚಕ್ಕೆ ಹೋಗಬೇಡಿ. ಇದೇ ಥರ ರೋಸ್ಟ್ ಮಾಡ್ಕೊಳ್ಳಿ ನೋಡಿ. ಚೆನ್ನಾಗೇ ರೋಸ್ಟ್ ಆಗಿರುತ್ತೆ. ಇವಾಗ ಇದು ಆಗಿದೆ. ಈ ಥರ ಆದರೆ ಸಾಕು. ನಾನಿವಾಗ ಎಲ್ಲ ತೆಗೆದು ಎತ್ತಿಡ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದಂತ. ನೀವು ಇದೇ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಹೀಗೆ ಒಳ್ಳೊಳ್ಳೆ ವೀಡಿಯೋ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೋಸ್ಕರ ಒಳ್ಳೊಳ್ಳೆ ವೀಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು.